ಏನು ಬಾಗಲಕೋಟೆ ಉಪಚುನಾವಣಾ ಕಣ ರಂಗೇರ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಬಿಜೆಪಿ ಪಕ್ಷದಿಂದ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತ BY ವಿಜೇಂದ್ರ ಅವರು ಈಗ ಪ್ರಚಾರಕ್ಕೆ ಅಂದ್ರೆ ಅಖಾಡಕ್ಕೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಹೇಗಿದೆ ವಾತಾವರಣ ಅಂತ. ಸರ್, ಈಗ ಪ್ರಚಾರ ತುಂಬಾನೇ ಬರದಿಂದ ಸಾಗ್ತಾ ಇದೆ. ಇದೆಲ್ಲ ವಾತಾವರಣ ನೋಡಿದ್ರೆ ಏನ್ ಅನಿಸುತ್ತೆ ಸರ್? ದಿನೇ ದಿನೇ ಕ್ಷೇತ್ರದ ಮತದಾರರ ಒಲವು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೆಚ್ಚಾಗ್ತಾ ಇರುವಂಥದ್ದು. ಕಾರ್ಯಕರ್ತರು ಇವತ್ತು ಉತ್ಸಾಹದಲ್ಲಿದ್ದಾರೆ. ನಮ್ಮ ಅಭ್ಯರ್ಥಿಗಳು ಬೆಳಗ್ಗೆ ಮುಂಜಾನೆ 7 ಗಂಟೆಯಿಂದನೇ ಇವತ್ತು ಪಾದಯಾತ್ರೆ ಮುಖೇನ ಇವತ್ತು ಮತಯಾಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ವಾತಾವರಣ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ. ಮುಖ್ಯಮಂತ್ರಿಗಳ ಆದಿಯಾಗಿ ಇಲ್ಲಿ ಬಂದು ಏನೇ ಬಿಟ್ಬಿಟ್ರು ಕೂಡ ಮತದಾರರು ಬಿಜೆಪಿನ ಆಶೀರ್ವಾದ ಮಾಡ್ತಾರೆ, ಚರಂತಿಮಠವನ್ನು ಗೆಲ್ಲಿಸ್ತಾರೆ. ಸರ್, ಒಂದೇನಂದ್ರೆ CM ಅವರು ಬಾದಾಮಿಲಿ ಹಿಂದೆ ನಿಂತಾಗ ಕೂಡ ಕೇವಲ 1 ಸಾರಿ ಪ್ರಚಾರಕ್ಕೆ ಬಂದಿದ್ರು. ಅಂಥದ್ದು 5 ಸಾರಿ ಇಲ್ಲಿ 5 ಸಾರಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಏನ್ ಮುನ್ಸೂಚನೆ ಸರ್? ದುರಂತ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಒಂದು ರಾಜಕೀಯ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆ. ಆದ್ರೆ ಅಂತ ಬಾಗಲಕೋಟೆ ಜಿಲ್ಲೆಯನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ ಕಾಂಗ್ರೆಸ್ನವರು ಇವತ್ತು ಮುಖ್ಯಮಂತ್ರಿಗಳು. ಹಾಗಾಗಿ ಇವ್ರು ಏನೇ ಬಂದು ಇಲ್ಲಿ ಭಾಷಣಗಳು ಮಾಡಿದ್ರು ಸಹ ಜನರಿಗೆ ವಾಸ್ತವಿಕ ಸತ್ಯ ಏನು ಅಂತೇಳಿ ಅರ್ಥ ಆಗಿದೆ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ನಿಮ್ಗೆ ಯಾವುದೇ ರೀತಿ ಅನುಮಾನಗಳು ಬೇಡ. ನಮ್ಮ ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರು ಬಹಳ ದೊಡ್ಡ ಅಂತರದಲ್ಲಿ ಅವರು ವಿಜಯಶಾಲಿ ಆಗ್ತಾರೆ. ಇಡೀ ಸಚಿವ ಸಂಪುಟ ಬಿಡ್ತಾ ಇದೆ. ಆಯಾ ಸಮುದಾಯದ ಮತಗಳನ್ನ ಸೆಳೆಯುವಲ್ಲಿ ತಂತ್ರವನ್ನು ಮಂಡಿಸ್ತಾ ಇದ್ದಾರೆ. ತಂತ್ರ ಕುತಂತ್ರ ಯಾವುದೂ ಕೂಡ ನಡೆಯೋದಿಲ್ಲ. ಜನರ ಆಶೀರ್ವಾದ ನಮ್ಮ ಚರಂತಿಮಠರ ಮೇಲಿದೆ. ಯಾವ ಕುತಂತ್ರವೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ, ತಂತ್ರವೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಬನ್ನಿ ಪೂಜಾರಿ, ಬನ್ನಿ. ಇನ್ನೊಂದು, ಈಗ ವಂಶವಾಹಿನಿ ಅನ್ನೋದು ಬಹಳ ಚರ್ಚೆಯಲ್ಲಿ ಬರ್ತಾ ಇರುವಂತದ್ದು. ನಿನ್ನೆ ಆ ಒಂದು ವಿಚಾರಕ್ಕೆ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ಅಲ್ಲಿ ವಂಶವಾಹಿನಿ ಬಳಸ್ತಾ ಇದ್ದಾರೆ ಅಂತ ಒಂದು ಮಾತನ್ನು ಹೇಳಿದ ತಕ್ಷಣ ಏನು MB ಪಾಟೀಲ್ ಅವರು ಉತ್ತರವನ್ನು ಕೊಟ್ಟರು. ತಮ್ಮ ಎಕ್ಸಾಂಪಲ್ ಉಂಟು, 1 ಸಾರಿ MLA ಆದರೂ ರಾಜ್ಯಾಧ್ಯಕ್ಷರ ಮಾಡ್ತಾರೆ, ಇದು ವಂಶವಾಹಿನಿ ಅಲ್ವಾ? ನಾನು ಕಳೆದ 20 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಯುವ ಮೋರ್ಚಾ ಬೆಂಗಳೂರು ಮಹಾನಗರದಲ್ಲಿ ಯುವ ಮೋರ್ಚಾ ಕಾರ್ಯದರ್ಶಿಯಾಗಿ, ತದನಂತರ ರಾಜ್ಯ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ, ರಾಜ್ಯ BJP ಉಪಾಧ್ಯಕ್ಷರಾಗಿ ಇವತ್ತು ಪಕ್ಷದ ವರಿಷ್ಠರು ಅಪೇಕ್ಷೆ ಪಟ್ಟಂಥ ಸಂದರ್ಭ ನಂಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಸಂಘಟನೆ ಕೆಲಸ ಅಂತ ಹೇಳಿದ್ರೆ ಹುಡುಗಾಟಿಕೆಲ್ಲ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ಇವತ್ತು ಯಾವ ರೀತಿ ವಂಶ ಪಾರಂಪರಿಕ ಯಾವ ರೀತಿ ನಡೀತಾ ಇದೆ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿದೆ, ಅದನ್ನು ಜನ ನೋಡ್ತಾ ಇದ್ದಾರೆ. ಕೊನೆಯದಾಗಿ ಸರ್ ರಾಮುಲು ಅವರು ಒಂದು ಮಾತನ್ನು ಹೇಳಿದ್ರು, ಏನು ಯತ್ನಾಳ್ ಅವರು ಕೂಡ ಪ್ರಚಾರಕ್ಕೆ ಬರ್ತಾರೆ ಅಂತ ಹೇಳ್ಕೊಂಡು ಅವ್ರ ಅನಿವಾರ್ಯ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಅವ್ರ ಅನಿವಾರ್ಯ ಇದೆ. ನಮ್ಮ ಅಭ್ಯರ್ಥಿಗಳು ಹಂಗಿದ್ದಾರೆ. ವೀರಣ್ಣ ಚರಂತಿಮಠರವ್ರು ಏನಿದ್ದಾರೆ ಜನಾನುರಾಗಿ, ಮತ್ತು ಯಾರನ್ನು ಕೂಡ ಅವರು ವಿರೋಧವನ್ನು ಕಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಕಾಂಗ್ರೆಸ್ ಪಕ್ಷದವರು ಇವತ್ತು ಚರಂತಿಮಠ ಅವ್ರನ್ನ ಗೆಲ್ಲಬೇಕು ಅಂತ ಬಯಸ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನವರೇ ಬಯಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನು ಅವರು ಬಯಸ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಏನು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ BY ವಿಜೇಂದ್ರ ಅವರ ಮಾತು. ಕ್ಯಾಮರಾಮನ್ ಬಾಬು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.